ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಶವಂತಪುರದಲ್ಲಿ ಧೂಳಿಡಿತಾ ಇದೆ ಒಂದು ಕಟ್ಟಡ. ಯಾವುದಪ್ಪ ಆ ಕಟ್ಟಡ ಅಂತಂದ್ರೆ ಪಾರ್ಕಿಂಗ್ಗೆ ಅಂತ ಹೇಳಿ ನಿರ್ಮಾಣ ಮಾಡಿದಂತಹ ಕಟ್ಟಡ ಇದೀಗ ಧೂಳಿಡಿತಾ ಇದೆ. 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂತಹ ಕಟ್ಟಡ ಧೂಳಿಡಿದಿದೆ. ಯಶವಂತಪುರ APMC ಯಾರ್ಡ್ನಲ್ಲಿ ನಿರ್ಮಾಣವನ್ನ ಮಾಡಲಾಗಿತ್ತು. ಕಾಮಗಾರಿ ಮುಗಿದು 1.5 ವರ್ಷ ಆಗೋಗ್ಬಿಟ್ಟಿದೆ. ಆದರೂ ಕೂಡ ಈ ಒಂದು ಕಟ್ಟಡಕ್ಕೆ ಉದ್ಘಾಟನೆ ಭಾಗ್ಯ ಕೂಡ ಇನ್ನೂ ಸಿಕ್ಕಿಲ್ಲ. APMC ನಿರ್ಲಕ್ಷ್ಯದಿಂದ ಪಾರ್ಕಿಂಗ್ಗೆ ಒಂದು ಕಡೆ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಎಷ್ಟು ಬೇಜವಾಬ್ದಾರಿತನ, ಎಲ್ಲಿ ಬೇಕಲ್ಲಿ ಗಾಡಿಗಳನ್ನ ಪಾರ್ಕಿಂಗ್ ಮಾಡಿ ಹೋಗ್ತಾರೆ. ಪಾರ್ಕಿಂಗ್ಗೆ ಅಂತ ಹೇಳಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ಈಗಾಗಲೇ ನಿರ್ಮಾಣ ಆಗಿದೆ. 1.5 ವರ್ಷ ಆಗಿದೆ ನಿರ್ಮಾಣ ಆಗಿ. ಆದರೂ ಕೂಡ ಈ ಒಂದು ಕಟ್ಟಡಕ್ಕೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಓಪನ್ ಅನ್ನ ಮಾಡೋದಕ್ಕೆ ಇನ್ನೂ ಕೂಡ ಮೀನಾಮೇಷವನ್ನ ಎಣಿಸಲಾಗ್ತಾ ಇರುವಂಥದ್ದು. ಯಾಕೆ ನಿರ್ಲಕ್ಷ್ಯ ಅನ್ನುವಂತಹ ಪ್ರಶ್ನೆಗಳು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ನಮಗೆ ಪ್ರತಿನಿತ್ಯ ತೊಂದರೆಗಳಾಗ್ತಾ ಇದೆ ಗಾಡಿ ಪಾರ್ಕ್ ಮಾಡೋದಕ್ಕೆ. ಆದರೂ ಕೂಡ APMC ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ, ಯಾವುದೇ ಕಾನೂನು ರೀತಿಯಂತಹ ಕೆಲಸಗಳನ್ನು ಮಾಡ್ತಾ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಅಂತ ಹೇಳಿ ಜನಸಾಮಾನ್ಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಅದು ವೇಸ್ಟ್ ಆಗಿರೋದು ಸಾರ್ವಜನಿಕರು ದುಡ್ಡಲ್ವಾ, ಹಾಗಾಗಿ ವೇಸ್ಟ್ ಆಗಿದೆ. ಯಾರ ಇದು ಮಾಡಿದ್ರೆ ರಾಜಕೀಯ ಲೆಕ್ಕಾಚಾರದಲ್ಲಿ ಮಾಡ್ಕೊಂಡು ಕೂತಿದ್ದಾರೆ. ಇವತ್ತು ವೇಸ್ಟ್ ಅಲ್ಲ ಅದು ಜಾಗ. ಎಷ್ಟೋ ಗಾಡಿಗಳನ್ನ ಪಾರ್ಕಿಂಗ್ನ ಹೊರಗಡೆ ಮಾಡ್ಬಿಟ್ಟು ಬಂದಿದ್ದೀವಿ ನಾವು. ಇಲ್ಲಿ ಒಂದು ದಿನಕ್ಕೆ ಎಷ್ಟು ಲೆಕ್ಕಾಚಾರ ಪಾರ್ಕಿಂಗ್ ಮಾಡ್ಬೋದು ಗೊತ್ತಾ? ಎಂತೆಂಥ ಅಫಿಷಿಯಲ್ ಬರ್ತಾರೆ, ವ್ಯಾಪಾರ ವಹಿವಾಟು ಇರೋಂಥ ಜಾಗದಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ವೆಹಿಕಲ್ಸ್ ಒಳಗೆ ಬರೋಕ್ಕಾಗಲ್ಲ, ಗೇಟಲ್ಲಿ ಭಾಳ ಹಿಂಸೆ ಆಯ್ತಾ ಇದೆ ಅಂತ ಏನು ಮಾಡ್ತಾ ಇದ್ದಾರೆ, ಪಾರ್ಕಿಂಗ್ ಆಚೆನೂ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ. ವ್ಯಾಪಾರಗಳನ್ನ ಸ್ವಲ್ಪ ಇದು ಮಾಡಿದ್ದಾರೆ. ಇದನ್ನು ಆದಷ್ಟು ಬೇಗ ಸ್ವಲ್ಪ ಇದು ಮಾಡ್ಕೊಡ್ಬೇಕು ಅಂತ ನಾವು ರಾಜಕೀಯದಲ್ಲೇ ಇದು ಮಾಡ್ಕೊಡ್ಬೇಡಿ. ಇದು ಸಾರ್ವಜನಿಕರ ಲೆಕ್ಕಾಚಾರದಲ್ಲಿ ಮಾಡಿಸಿರುವಂಥದ್ದು ಇದು. ಸರ್, ಅದು ವೇಸ್ಟ್ ಆಗಿರೋದು ಯಶವಂತಪುರದಲ್ಲಿ ಧೂಳಿಡಿತಾ ಇದೆ ಒಂದು ಕಟ್ಟಡ. ಯಾವುದಪ್ಪ ಆ ಕಟ್ಟಡ ಅಂತಂದ್ರೆ ಪಾರ್ಕಿಂಗ್ಗೆ ಅಂತ ಹೇಳಿ ನಿರ್ಮಾಣ ಮಾಡಿದಂತಹ ಕಟ್ಟಡ ಇದೀಗ ಧೂಳಿಡಿತಾ ಇದೆ. 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂತಹ ಕಟ್ಟಡ ಧೂಳಿಡಿದಿದೆ. ಯಶವಂತಪುರ APMC ಯಾರ್ಡ್ನಲ್ಲಿ ನಿರ್ಮಾಣವನ್ನ ಮಾಡಲಾಗಿತ್ತು. ಕಾಮಗಾರಿ ಮುಗಿದು 1.5 ವರ್ಷ ಆಗೋಗ್ಬಿಟ್ಟಿದೆ. ಆದರೂ ಕೂಡ ಈ ಒಂದು ಕಟ್ಟಡಕ್ಕೆ ಉದ್ಘಾಟನೆ ಭಾಗ್ಯ ಕೂಡ ಇನ್ನೂ ಸಿಕ್ಕಿಲ್ಲ. APMC ನಿರ್ಲಕ್ಷ್ಯದಿಂದ ಪಾರ್ಕಿಂಗ್ಗೆ ಒಂದು ಕಡೆ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಎಷ್ಟು ಬೇಜವಾಬ್ದಾರಿತನ, ಎಲ್ಲಿ ಬೇಕಲ್ಲಿ ಗಾಡಿಗಳನ್ನ ಪಾರ್ಕಿಂಗ್ ಮಾಡಿ ಹೋಗ್ತಾರೆ. ಪಾರ್ಕಿಂಗ್ಗೆ ಅಂತ ಹೇಳಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ಈಗಾಗಲೇ ನಿರ್ಮಾಣ ಆಗಿದೆ. 1.5 ವರ್ಷ ಆಗಿದೆ ನಿರ್ಮಾಣ ಆಗಿ. ಆದರೂ ಕೂಡ ಈ ಒಂದು ಕಟ್ಟಡಕ್ಕೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಓಪನ್ ಅನ್ನ ಮಾಡೋದಕ್ಕೆ ಇನ್ನೂ ಕೂಡ ಮೀನಾಮೇಷವನ್ನ ಎಣಿಸಲಾಗ್ತಾ ಇರುವಂಥದ್ದು. ಯಾಕೆ ನಿರ್ಲಕ್ಷ್ಯ ಅನ್ನುವಂತಹ ಪ್ರಶ್ನೆಗಳು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ನಮಗೆ ಪ್ರತಿನಿತ್ಯ ತೊಂದರೆಗಳಾಗ್ತಾ ಇದೆ ಗಾಡಿ ಪಾರ್ಕ್ ಮಾಡೋದಕ್ಕೆ. ಆದರೂ ಕೂಡ APMC ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ, ಯಾವುದೇ ಕಾನೂನು ರೀತಿಯಂತಹ ಕೆಲಸಗಳನ್ನು ಮಾಡ್ತಾ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಅಂತ ಹೇಳಿ ಜನಸಾಮಾನ್ಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಅದು ವೇಸ್ಟ್ ಆಗಿರೋದು ಸಾರ್ವಜನಿಕರು ದುಡ್ಡಲ್ವಾ, ಹಾಗಾಗಿ ವೇಸ್ಟ್ ಆಗಿದೆ. ಯಾರ ಇದು ಮಾಡಿದ್ರೆ ರಾಜಕೀಯ ಲೆಕ್ಕಾಚಾರದಲ್ಲಿ ಮಾಡ್ಕೊಂಡು ಕೂತಿದ್ದಾರೆ. ಇವತ್ತು ವೇಸ್ಟ್ ಅಲ್ಲ ಅದು ಜಾಗ. ಎಷ್ಟೋ ಗಾಡಿಗಳನ್ನ ಪಾರ್ಕಿಂಗ್ನ ಹೊರಗಡೆ ಮಾಡ್ಬಿಟ್ಟು ಬಂದಿದ್ದೀವಿ ನಾವು. ಇಲ್ಲಿ ಒಂದು ದಿನಕ್ಕೆ ಎಷ್ಟು ಲೆಕ್ಕಾಚಾರ ಪಾರ್ಕಿಂಗ್ ಮಾಡ್ಬೋದು ಗೊತ್ತಾ? ಎಂತೆಂಥ ಅಫಿಷಿಯಲ್ ಬರ್ತಾರೆ, ವ್ಯಾಪಾರ ವಹಿವಾಟು ಇರೋಂಥ ಜಾಗದಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ವೆಹಿಕಲ್ಸ್ ಒಳಗೆ ಬರೋಕ್ಕಾಗಲ್ಲ, ಗೇಟಲ್ಲಿ ಭಾಳ ಹಿಂಸೆ ಆಯ್ತಾ ಇದೆ ಅಂತ ಏನು ಮಾಡ್ತಾ ಇದ್ದಾರೆ, ಪಾರ್ಕಿಂಗ್ ಆಚೆನೂ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ. ವ್ಯಾಪಾರಗಳನ್ನ ಸ್ವಲ್ಪ ಇದು ಮಾಡಿದ್ದಾರೆ. ಇದನ್ನು ಆದಷ್ಟು ಬೇಗ ಸ್ವಲ್ಪ ಇದು ಮಾಡ್ಕೊಡ್ಬೇಕು ಅಂತ ನಾವು ರಾಜಕೀಯದಲ್ಲೇ ಇದು ಮಾಡ್ಕೊಡ್ಬೇಡಿ. ಇದು ಸಾರ್ವಜನಿಕರ ಲೆಕ್ಕಾಚಾರದಲ್ಲಿ ಮಾಡಿಸಿರುವಂಥದ್ದು ಇದು. ಸರ್, ಅದು ವೇಸ್ಟ್ ಆಗಿರೋದು